ಕ್ರಾಸ್ನಲ್ಲಿ ರೈತರಿಂದ ಹೋರಾಟ ಮುಂದುವರಿತಾ ಇದೆ. ಎಚ್.ಕೆ. ಪಾಟೀಲ್ ಜೊತೆಗಿನ ಸಭೆ ವಿಫಲವಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಪ್ರೊಟೆಸ್ಟ್ ಆಗ್ತಾ ಇದೆ. 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಇವತ್ತು ಸಂಜೆಯವರೆಗೂ ಕೂಡ ಸರ್ಕಾರಕ್ಕೆ ರೈತರಿಂದ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಒಂದು ವೇಳೆ ಬೆಂಬಲ ಬೆಲೆಯನ್ನ ನೀಡದಿದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲರ ಮುಂದೆ ಬೇಡಿಕೆಯನ್ನ ತಿಳಿದಂತ ರೈತ ಹೋರಾಟಗಾರರು ತಮ್ಮ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಸಚಿವರಿಗೆ ರೈತ ಹೋರಾಟಗಾರರು ತಿಳಿಸಿದ್ರು. ರೈತ ಹೋರಾಟಗಾರರನ್ನ ಕುರಿತು ಸಚಿವ ಎಚ್.ಕೆ. ಪಾಟೀಲ್ ಭಾಷಣವನ್ನ ಮಾಡ್ತಾರೆ. ಇನ್ನು ರೈತ ಮುಖಂಡರ ಮಾತು ಕೇಳಿ ತಳದಿಂದ ಮೇಲಿನ ತೂಕದ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ಆ ನೆನ್ನೆ ನಡೆದಿರ್ತಕ್ಕಂಥ ಸಭೆಯೂ ಕೂಡ ವಿಫಲವಾಗಿದೆ. ಈ ಬೆನ್ನಲ್ಲೇ ಇವತ್ತು ಮತ್ತೆ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು ಒಪ್ಪದೆ ಸಚಿವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಬೆನ್ನಲ್ಲೇ ಇವತ್ತು ಕೂಡ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಬೆಲೆ ನಿಗದಿ ಆದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಸಭೆ ಕೂಡ ನಡೆಯುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರದ ಕುರಿತಂತೆ ಪ್ರಸ್ತಾಪ ಆಗತ್ತೆ. ಇನ್ನು ರೈತರಿಗೋಸ್ಕರ ಅಂದ್ರೆ ರೈತರ ಪರವಾಗಿ ಏನಾದರೂ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಇನ್ನು ರೈತರ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 8ನೆಯ ದಿನಕ್ಕೆ ಕಾಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯಲಿದೆ. ಎಚ್.ಕೆ. ಪಾಟೀಲ್ ಜೊತೆಗಿನ ಸಭೆ ವಿಫಲ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರೊಟೆಸ್ಟ್ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ. ದಿವ್ಯದಾಸ್, ಗುರ್ಲಾಪುರ್ ಕ್ರಾಸ್ ಬಳಿ ಈಗ 8ನೇ ದಿನಕ್ಕೆ ಹೋರಾಟ ಒಂದು ಕಾಲಿಟ್ಟಿದೆ. ಹೋರಾಟ ಕಾಲಿಟ್ಟ ಸಂದರ್ಭದಲ್ಲಿ ಹಲವು ಪ್ರಮಾಣದ ಬೃಹತ್ ಪ್ರಮಾಣದ ರ್ಯಾಲಿ ಮೂಲಕ ಇವತ್ತು 3,000 ಬೈಕ್ ರ್ಯಾಲಿ ಮೂಲಕ ಮುಗುಳ್ಕೋಡದಿಂದ ಗುರ್ಲಾಪುರಕ್ಕೆ ನಡೆದಾಡುವ ದೇವರಾದಂತಹ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಒಂದು ಸಭೆಗೆ ಆಗಮಿಸಿದ್ರು. ಸಿಎಂ ಅವರ ಸೂಚನೆ ಮೇರೆಗೆ ಆಗಮಿಸಿದ್ರು ಎಚ್.ಕೆ. ಪಾಟೀಲ್ ಅವರು. ಎಚ್.ಕೆ. ಪಾಟೀಲ್ ಅವರ ಸಭೆ ಒಂದು ವಿಫಲವಾಗಿತ್ತು. ಯಾಕಂದ್ರೆ ರೈತರಿಗೆ ಬೆಲೆ ಕೊಡೋಕೆ ಒಂದು ಮಾತುಕತೆ ಮಾಡುತ್ತೇನೆ, ನಾನು 8 ಗಂಟೆವರೆಗೆ ಇವತ್ತು ಟೈಮ್ ಕೊಡಿ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. ರೈತರು ಆಕ್ರೋಶಗೊಂಡು ಅವರು ಕಾರು ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಈ ವಿಜುವಲ್ಸ್ ಮಾತ್ರ ಜಿ ಕನ್ನಡಕ್ಕೆ ಮಾತ್ರ ಲಭ್ಯವಾಗಿತ್ತು. ಯಾಕಂದ್ರೆ ಆ ವಿಜುವಲ್ಸ್ ನಲ್ಲಿ ನೋಡ್ತಾ ಇರ್ಬೋದು. ಯಾಕಂದ್ರೆ ಕಾರಿಗೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರು. ಇಲ್ಲೇ ಬೆಲೆ ನಿಗದಿತ ಮಾಡಬೇಕು, ಸರ್ಕಾರದ ಸೂಚನೆ ಮೇರೆಗೆ ನೀವು ಸರ್ಕಾರದ ಪ್ರತಿನಿಧಿಯಾಗಿ ನೀವು ಬಂದಿದ್ದೀರಿ, ಸಿಎಂ ಅನ್ನು ಇಲ್ಲೇ ಫೋನ್ ಮುಖಾಂತರ ಮನವರಿಕೆ ಮಾಡಿ ಬೆಲೆ ನಿಗದಿತ ಮಾಡ್ಬೇಕಂತ ಒಂದು ಪಟ್ಟು ಕೂಡ ಹಿಡಿದ್ರು. ಪಟ್ಟು ಹಿಡಿದ ಸಂದರ್ಭದಲ್ಲಿ ಯಾವುದೇ ತರ ಅವರು ಉತ್ತರ ಕೊಡದೆ ಎಚ್.ಕೆ. ಪಾಟೀಲ್ ಅವರು ವಾಪಸ್ ಆಗುವಂತ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಒಂದು ಪೊಲೀಸ್ ಭದ್ರತೆಯೊಂದಿಗೆ ಎಚ್.ಕೆ. ಪಾಟೀಲ್ ಅವರನ್ನು ಹೊರಗಡೆ ಕಳಿಸೋಕೆ ಒಂದು ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ 15 ನಿಮಿಷಗಳ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರಸ್ತೆಯ ಮಧ್ಯದಲ್ಲಿ ರೈತರು ಬಟ್ಟೆಯನ್ನು ಕಳೆದುಕೊಂಡು ಮಲಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಅರೆಬತ್ತಲೆ ಪ್ರತಿಭಟನೆ ಮಾಡೋಕೆ ಮುಂದಾದ್ರು. ಯಾಕಂದ್ರೆ ರೈತರಿಗೆ 3,500 ಬೆಲೆ ನಿಗದಿತ ಮಾಡಬೇಕು, ಅಥವಾ ಕ್ಯಾಬಿನೆಟ್ ಚರ್ಚೆ ಮಾಡಬೇಕು, ಇಲ್ಲಾದ್ರೆ ಇಲ್ಲೇ ಚರ್ಚೆ ಮಾಡಿ ನಿಮ್ಮ ಸರ್ಕಾರ ನಿಯೋಗವನ್ನು ನಮ್ಮ ಗುರ್ಲಾಪುರ ಕ್ರಾಸ್ ಬಳಿ ಕರ್ಕೊಂಡ್ಬಂದು ನೀವು ಒಂದು ರೈತರಿಗೆ ಒಂದು ಬೆಲೆಯನ್ನು ನಿಗದಿತಪಡಿಸಿ ಇಲ್ಲೇ ಚರ್ಚೆ ಆಗಲಿ, ರೈತರ ಸಮ್ಮುಖದಲ್ಲಿ ಚರ್ಚೆ ಆಗಲಿ ಅಂತ ಬೇಡಿಕೆ ನೀಟ್ಟಿದ್ದಾರೆ. ರೈತರಿಗೆ ಎಚ್.ಕೆ. ಪಾಟೀಲ್ ಅವರು 10 ಜನ ರೈತರಿಗೆ ಬೆಂಗಳೂರಿಗೆ ಬರೋಕೆ ಒಂದು ಆಹ್ವಾನವನ್ನು ನೀಡಿದ್ರು. ಆದ್ರೂ ರೈತರು ಯಾವುದೇ ತರ ನಾವು ನಮಗೆ ಒಂದು ಬೆಲೆ ನಿಗದಿತ ಮಾಡ್ಬೇಕಾದ್ರೆ ಇಲ್ಲೇ ಮಾಡ್ಬೇಕು ಅಂತ, ನಾವು ಅಲ್ಲಿ ಬೆಂಗಳೂರಿಗೆ ಬರಲ್ಲ. ಯಾಕಂದ್ರೆ ರೈತರ ಸಮ್ಮುಖದಲ್ಲಿ ನೀವು ಟಿವಿ ಮೂಲಕ ವಾರ್ತೆಗಳ ಮೂಲಕ ನಮಗೆ ಬೆಲೆಯನ್ನು ಸಂಧಾನ ಮಾಡಿ ತಿಳಿಸಬಹುದು. ಸಂಧಾನ ಸಭೆಯಲ್ಲಿ ಸಿಎಂ ಅವರ ಜೊತೆ ಚರ್ಚೆ ಮಾಡಿ ನಮಗೆ ಒಪ್ಪಿಗೆ ಇದ್ರೆ ನಾವು ಒಪ್ಪಿಗೆ ಕೊಡುತ್ತೇವೆ, ಇಲ್ಲದಿದ್ದರೆ ಮತ್ತು ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಈಗಾಗಲೇ ರೈತರು ಎಚ್ಚರಿಕೆಯನ್ನು ನೀಡಿದ್ರು. ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ 8 ಗಂಟೆವರೆಗೆ ಚರ್ಚೆ ಮಾಡ್ತೀವಿ, ರಾತ್ರಿ 8 ಗಂಟೆವರೆಗೆ ನಿಮಗೆ ವಾಪಸ್ ನಾವು ತಿಳಿಸ್ತೇವೆ ಅಂತ ರೈತ ಮುಖಂಡರಿಗೆ ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆ ಮೇರೆಗೆ ರೈತರಿಗೆ ಒಂದು ಬೆಲೆಯನ್ನು ನಿಗದಿತ ಮಾಡ್ತಾರ ಅಥವಾ ರೈತರ ಹೋರಾಟಕ್ಕೆ ಮತ್ತೆಷ್ಟು ಪ್ರಚೋದನೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಯಾಕಂದ್ರೆ ಈಗ 3,000 ಬೈಕ್ ರ್ಯಾಲಿ ಕೂಡ ಬರ್ತಾ ಇದೆ. ರ್ಯಾಲಿಯಲ್ಲಿ ಸಾಕಷ್ಟು ಪ್ರಮಾಣದ ಜನರು ಸೇರುತ್ತಾರೆ. ಯಾಕಂದ್ರೆ ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ಜನರು ನಿನ್ನೆ ಸೇರಿದ್ರು. ಸಚಿವರು ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಪ್ರತಿಭಟನೆಗೆ ಎಲ್ಲರೂ ಬಂದಿದ್ರು. ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರೆ ಎಚ್.ಕೆ. ಪಾಟೀಲ್ ಅವರು ಅಂತೂ ಕಾತುರದಿಂದ ಕಾಯ್ದು ಕೂತಿದ್ರು. ರೈತರ ಮುಖದಲ್ಲಿ ಮಂದಹಾಸ ಮೂಡಿಸ್ತಾರೆ ಅಂತ ಎಚ್.ಕೆ. ಪಾಟೀಲ್ ಅವರು ಅಂತ ಬಹಳಷ್ಟು ಖುಷಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಗುರ್ಲಾಪುರ ಕ್ರಾಸ್ಗೆ ಬಂದ್ರು ಕೂಡ ಸಭೆ ವಿಫಲವಾಗಿತ್ತು. ವಿಫಲವಾದ ಸಂದರ್ಭದಲ್ಲಿ ರೈತರು ಎಚ್ಚರಿಕೆ ಕೊಡೋಕೆ ಮುಂದಾದ್ರು. ಯಾಕಂದ್ರೆ ಇವತ್ತು ನಾವು 8 ಗಂಟೆವರೆಗೆ ನೀವು ರಾತ್ರಿ ತಿಳಿಸಲಿಲ್ಲ ಅಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ನಾವು ಕರೆ ಕೊಡುತ್ತೇವೆ. ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ನಾವು ಪತ್ರವನ್ನು ಬರೆದಿದ್ದೇವೆ. ನಾವು 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ನಿಟ್ಟಿನ 10 ಲಕ್ಷ ಜನಸಂಖ್ಯೆ ಸಮೂಹದಲ್ಲಿ ಬಂದ್ ಮಾಡ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 1,000 ರೂಪಾಯಿಯನ್ನು ಬೇಡಿಕೆ ಕೂಡ ಇಟ್ಟಿದ್ದಾರೆ. 1,000 ರೂಪಾಯಿ ನೀವು ಸರ್ಕಾರ
ತೀವ್ರವಾಗಿ ತೀರ್ಮಾನ ತೆಗೆದುಕೊಂಡು ಸಭೆಯಲ್ಲಿ ನಿರ್ಧಾರ ಮಾಡಬೇಕು. ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು 3,500 ಬಿಲ್ ಅನ್ನು ನಿಗದಿತಪಡಿಸಬೇಕಂತ ಏನು HK ಪಾಟೀಲ್ ಅವರಿಗೆ ಎಚ್ಚರಿಕೆಯನ್ನು ಕೂಡಿದ್ದಾರೆ. ಎಚ್ಚರಿಕೆ ಸಂದರ್ಭದಲ್ಲಿ ಈಗಾಗಲೇ ರೈತ ಹೋರಾಟಗಾರ, ರೈತ ಬೆಂಬಲ ನೀಡಿದಂತ ರೈತ ಈಗಾಗಲೇ ವಿಷ ಕುಡಿದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಆತನನ್ನು ನಿನ್ನೆ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈ ಹೋರಾಟಕ್ಕೆ ಸಾಥ್ ನೀಡಿದರು. ಅವರು ಕೂಡ ನಿಯೋಗ ತೆಗೆದುಕೊಂಡು ಕೇಂದ್ರಕ್ಕೆ ನಾವು ಹೋಗುತ್ತೇವೆ, ರೈತರೆಲ್ಲ ಸಿದ್ಧರಾಗಿರಿ, ನಾವು ಕೇಂದ್ರದಲ್ಲಿ ಮಾತನಾಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆಯಾಗಿ ಉಳಿಬಾರದು. ಕಬ್ಬು ಖರೀದಿ ನಿಯಂತ್ರಣ ಮಂಡಳಿ ಜಾರಿಯಾಗಬೇಕಂತ 2008ರಲ್ಲಿ ಪಿ ರಾಜು ಅವರು ಹೇಳಿದ್ರು. ಅದು ಕೂಡ ಇಲ್ಲಿವರೆಗೆ ಯಾವುದೇ ಇಂಪ್ಲಿಮೆಂಟ್ ಆಗದೆ ಅಲ್ಲೇ ಒಂದು ಸೈಡ್ ಗೋಡೆಯಲ್ಲಿ ಕುಳಿತುಕೊಂಡಿದೆ. ಕಬ್ಬು ಖರೀದಿ ನಿಯಂತ್ರಣ ಮಂಡಳಿಗೆ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗಳನ್ನು ತರಬೇಕು ಮತ್ತು ಎಂಪ್ಲಾಯಿಗಳು ಅಲ್ಲಿ ನೇಮಕ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ರಿಕವರಿಯಲ್ಲಿ ಬಹಳಷ್ಟು ಲೋಪವಾಗ್ತಾ ಇದೆ, ತೂಕಿನಲ್ಲಿ ಮೋಸವಾಗ್ತಾ ಇದೆ ಅಂತ ರೈತರು ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ಕೆಲಸ ಮಾಡಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು HK ಪಾಟೀಲ್ ಅವರಿಗೆ ಸಾಥ್ ನೀಡುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಒಂಟಿಯಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡು ಸಭೆಯಲ್ಲಿ ರೈತರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊತಾ ನಾನು ಸರ್ಕಾರಕ್ಕೆ ಇವತ್ತು ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇನೆ ಅಂತ HK ಪಾಟೀಲ್ ಅವರು ಸೂಚನೆಯನ್ನು ನೀಡಿದ್ದಾರೆ. 8 ಗಂಟೆಯವರೆಗೆ ರೈತರು ಅದನ್ನು ಹೋರಾಟವನ್ನು ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ. ಯಾಕಂದ್ರೆ 8 ಗಂಟೆ ಒಂದು ವೇಳೆ ನಿಗದಿತ ಬೆಲೆ ಆಗದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆ ಮಾಡೋಕೆ ಮುಂದಾಗ್ತಾರೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಕಡೆ ಯಾರು